ಈ ದಿನ ನಾನು ಬೆಂಗಳೂರು ನಗರ ಜಿಲ್ಲೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾನು ರಿವ್ಯೂ ಮಾಡಿದ್ದೇನೆ. ಇದರಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ತುಂಬ ಉತ್ತಮವಾದ ಕೆಲಸ ಮಾಡಿದೆ. ಈಗಾಗಲೇ ಹೌಸ್ಗಳು ತೊಗೊಂಡಾಗಲಿ ಅಥವಾ ಪಾಪ್ಯುಲೇಷನ್ ತೊಗೊಂಡವರು ಕೂಡ ಟೋಟಲಿ 80% ಹೆಚ್ಚು ಒಂದು ಅಚೀವ್ಮೆಂಟ್ ಮಾಡಿದೆ. ಹಾಗಾಗಿ ನಾನು ಆಯೋಗದ ವತಿಯಿಂದ ಅವರನ್ನು ಪ್ರಶಂಸಿಸ್ತೇನೆ. ಇದು ಮಾಡಬೇಕಾದ್ರೆ ಇಟ್ಸ್ ಎ ವೆರಿ ಗುಡ್ ಟೀಮ್ ವರ್ಕ್ ಬೈ ದ ಡಿ ಸಿ ಸಿ ಯು ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆರಿ ವೆಲ್. ಬೆಂಗಳೂರು ಅರ್ಬನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ. ಏಕೆಂದರೆ ತುಂಬ ಅಪಾರ್ಟ್ಮೆಂಟ್ಸ್ ಇರ್ತದೆ, ಮತ್ತು ಇಲ್ಲಿ ಕೆಲಸಗಳಿಗೆ ಹೋಗೋರು ಜಾಸ್ತಿ. ಬೆಳಗ್ಗೆ ಹೋದರೆ ಮತ್ತೆ ರಾತ್ರಿ ಬರ್ತಾರೆ, ಸಿಗೋದಿಲ್ಲ. ಮತ್ತು ಥರ್ಡ್ಲಿ ನಾವು ಯಾಕೆ ಕೊಡಬೇಕು ಅಂತ ಒಂದು ಅವರ್ಷನ್ ಇರುತ್ತೆ, ನಾವು ಯಾಕೆ ಮಾಹಿತಿ ಕೊಡಬೇಕು ಅಂತ. ಆ್ಯಂಡ್ ಫೋರ್ತ್ಲಿ ಎಲ್ಲರೂ ಕೂಡ ಅಧಿಕಾರಿಗಳು ಇರ್ತಾರೆ ಅಥವಾ ವೈದ್ಯರು ಇರ್ತಾರೆ. ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ನಮ್ಮ ಎಕನಾಮಿಕ್ ಕಂಡೀಷನ್ಸು ಅಸೆಟ್ಸು ಎಲ್ಲ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಮಗೆ ಆಯೋಗದಲ್ಲೂ ಕೂಡ ಭಾಳ ಸ್ವಲ್ಪ ಆತಂಕ ಇರುತ್ತೆ ಬೆಂಗಳೂರು ಅರ್ಬನ್ ಬಗ್ಗೆ. ಬಟ್ಟು ಈ ಜಿಲ್ಲಾಡಳಿತವರು ನಿಜಕ್ಕೂ ಈ ಟೀಮು ಒಂದು ಉತ್ತಮವಾದ ಕೆಲಸ ಮಾಡಿ ಈಗಾಗಲೇ 80% ಹೆಚ್ಚು ಅಚೀವ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇನ್ನೊಂದು ಸ್ವಲ್ಪ ಮಟ್ಟಿಗೆ ಅವರು ಒಂದು 2-3 ದಿನದಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಿ ಮುಗಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ಪ್ರಗತಿ ಕೂಡ ಚೆನ್ನಾಗಿದೆ. ಇವರು ಸುಮಾರು 7,91,000 ಮನೆಗಳಲ್ಲಿ 6,20,000 ಈಗಾಗಲೇ ಮುಗಿಸಿದ್ದಾರೆ. ಅದೇ ರೀತಿ 15,46,000 ಪಾಪ್ಯುಲೇಷನಲ್ಲಿ 12,41,000 ಪಾಪ್ಯುಲೇಷನ್ ಕವರ್ ಮಾಡಿದ್ದಾರೆ. ಸೊ ಓವರಾಲ್ ಇಟ್ಸ್ ಎ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವಾಗಲೂ ಯಾಕೆಂದರೆ ಬೆಂಗಳೂರು ಸಿಟಿ ಒಳಗಡೆ ನಾನು 4-5 ಇಶ್ಯೂಸ್ ಹೇಳಿದೆ. ಆಮೇಲೆ ಮೈಗ್ರೇಟೆಡ್ ಪಾಪ್ಯುಲೇಷನ್ ಬೇರೆ ಇರ್ತಾರೆ. ಹಾಗಾಗಿ ಅದು ಕೂಡ ಒಂದು ಸಮಸ್ಯೆನೇ ಇರ್ತದೆ. ಮತ್ತು ಮೈಗ್ರೇಟೆಡ್ ಪಾಪ್ಯುಲೇಷನ್ದಾಗ 2 ಥರ ಇಶ್ಯೂಸು. ಒಂದು, ಅವ್ರ ಹತ್ರ ರೇಷನ್ ಕಾರ್ಡ್ ಇರೋದಿಲ್ಲ. ರೇಷನ್ ಕಾರ್ಡ್ ಇದ್ರೆ ಫಾಸ್ಟಾಗಿ ಆಗುತ್ತೆ. ಎಲ್ಲ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಆಧಾರ್ OTP ತಗೋಬೇಕು, ಟೈಮ್ ಆಗ್ತದೆ. ಸೆಕೆಂಡ್ಲಿ, ಮೈಗ್ರೇಟೆಡ್ ಪಾಪ್ಯುಲೇಷನಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ. ಅಲ್ಲಿ ಕೆಲವರು ಬಂಗಾಳಿಂದ ಬರ್ತಾರೆ, ನಾರ್ತ್ ಈಸ್ಟಿಂದ ಬಂದಿರ್ತಾರೆ. ಇಲ್ಲಿ ಎನ್ಯುಮರೇಟರ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಹಾಗಾಗಿ ಭಾಷಾ ಸಂವಹನ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಇವೆಲ್ಲನೂ ಸೇರಿ ಒಂದು ಸುಮಾರು 6-7 ಇಶ್ಯೂಸ್ ಅರ್ಬನ್ನಲ್ಲಿ ಇರ್ತದೆ. ಹಾಗಾಗಿ ಆ ದೃಷ್ಟಿಯಿಂದ ಅವೆಲ್ಲನೂ ಕೂಡ ಓವರ್ಕಮ್ ಮಾಡಿ ಇವರು ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹರ್ಷ ಆಗ್ತದೆ. ಇದು GB ನನ್ನ ಹತ್ರ ಈಗಿಲ್ಲ. GB ನಾನು ರಿವ್ಯೂ ಮಾಡಿಲ್ಲ. ಇವತ್ತು ಬೆಂಗಳೂರು ಅರ್ಬನ್ ಜಿಲ್ಲೆ ಮಾತ್ರ ರಿವ್ಯೂ ಮಾಡಿದ್ದೇನೆ. GB ಇದೆ, ಬಟ್ ಈ ಸಮಯದಲ್ಲಿ ಹೇಳೋ ಸೂಕ್ತ ಅಲ್ಲ ಅಂತ ಮಾಹಿತಿ ಇದೆ. ಇದರ ಸಮಯ ಅಲ್ಲ, ಬಿಕಾಸ್ ವಿ ಹ್ಯಾವ್ ರಿವ್ಯೂ ಓನ್ಲಿ ದ ಬೆಂಗಳೂರು ಡಿಸ್ಟ್ರಿಕ್ಟ್ ನಾವು. ಈಗ ಒಂದು ವೇಳೆ ಸಮೀಕ್ಷೆಗೆ ಸ್ವಯಂ ಪ್ರೇರಿತ ಕೋರ್ಟ್ ಕೂಡ ಹೇಳಿದೆ, ಸ್ವಯಂ ಪ್ರೇರಿತರಾಗಿ ಜನ ಮಾಹಿತಿ ಕೊಟ್ಟರೆ ತೆಗೆದುಕೊಳ್ಬೇಕು, ಒತ್ತಡ ಹೇರುವಂತಿಲ್ಲ. ಹೌದು. ಸೊ ಅವ್ರ ಹತ್ರ ದೃಢೀಕರಣ ಪತ್ರ ತಗೋತೀರಾ ಸರ್? ಇನ್ ಕೇಸ್ ಅವ್ರೇನಾದ್ರು ಸಮೀಕ್ಷೆಗೆ ನಾವು ಒಳಪಡಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ದೃಢೀಕರಣ ಪತ್ರ ನೋಡಿ, ಸಮೀಕ್ಷೆಗೆ ಒಳಪಟ್ಟರು ಕೂಡ ನಾನು ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂತ ಒಂದು ಡಿಕ್ಲರೇಷನ್ ತಗೊಳ್ತೇವೆ. ಮತ್ತು ನಾನು ಇದರೊಳಗೆ ನಾನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ನನಗೆ ಭಾಗವಹಿಸಲಿಕ್ಕೆ ಇಚ್ಛೆ ಇಲ್ಲ ಅಂದರೂ ಕೂಡ ಅದಕ್ಕೂ ಒಂದು ಪತ್ರ ತಗೊಳ್ತೇವೆ. ಅವ್ರ ಹತ್ರ ನಮಗೆ ಈ ಭಾಗವಹಿಸ್ಲಿಕ್ಕೆ ಇಚ್ಛೆ ಇಲ್ಲ ಅಂತ ಒಂದು ಪತ್ರ ತಗೊಳ್ತೇವೆ. ಈಗ ವ್ಯಾಪಕವಾಗಿ ಚರ್ಚೆಯಾಗಿದ್ದು ಬಂಗಾರದ ವಿವರಗಳನ್ನ ಕೇಳ್ತಾ ಇದ್ದಾರೆ ಅಂತ ತುಂಬಾ ಆಕ್ಷೇಪಗಳು ಬರ್ತಾ ಇದೆ. ಜನಸಾಮಾನ್ಯರು ಹೇಳ್ತಾ ಇರೋದು, ನಮ್ಮ ಬಂಗಾರದ ವಿವರವನ್ನ ಯಾಕೆ ಕೊಡಬೇಕು, ಇದು ಆಸ್ತಿ ವಿಚಾರದಲ್ಲಿ ಮಾಡ್ತಾ ಇರುವಂತಹ ಎನ್ಕ್ವೈರಿ, ಈ ರೀತಿಯ ಪ್ರಶ್ನೆಗಳು ಬರ್ತಾ ಇದೆ. ಸಾರ್ವಜನಿಕರಿಗೆ ಏನು ಹೇಳ್ತೀರಾ? ಅಲ್ಲ, ಈಗ ನೋಡಿ, ನಾವು ಈಗ ಮಾಡ್ತಿರೋದೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳು. ಒಂದು ಎಜುಕೇಷನ್ ಬಿಟ್ಟರೆ ಸಾಮಾಜಿಕವಾದ ಒಂದು ಅಳತೆಗೋಲು ಅಂದರೆ ಸ್ಕೇಲ್ ಏನು ಇರಬೇಕು ಅಂದಾಗ ನಾವು ಸಾಮಾಜಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿ ಒಂದಕ್ಕೊಂದು ಒಳಗೊಂಡಿರುತ್ತದೆ. ಹಾಗಾಗಿ ಆರ್ಥಿಕ ವಿಶ್ಲೇಷಣೆ ಮಾಡೋದು ಕೂಡ ಅಗತ್ಯ ಆಗಿರುತ್ತದೆ. ಆ ದೃಷ್ಟಿಯಿಂದ ಯಾವ್ಯಾವ ಜಾತಿಗಳು, ಕಮ್ಯುನಿಟಿಗಳು ಹಿಂದುಳಿದಿರೋಕ್ಕೆ ಅಂತ ನಿರ್ಧರಿಸೋದಕ್ಕೆ ಇದು ಕೂಡ ಒಂದು ಮುಖ್ಯವಾದ ಮಾನದಂಡ. ಹಾಗಾಗಿ ಅದು ಇಮೂವಬಲ್ ಪ್ರಾಪರ್ಟಿ ಇರ್ಬೋದು, ಅಂದರೆ ಲ್ಯಾಂಡ್ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರಬೇಕು, ಅದು ಕೇಳ್ತಾರೆ. ಮೂವಬಲ್ ಪ್ರಾಪರ್ಟಿ ವೆಹಿಕಲ್ಸ್ ಇರ್ಬೋದು, ಒಡವೆ ಇರ್ಬೋದು, ಮತ್ತು ಇನ್ನಿತರೆ ಚರಾಸ್ತಿಗಳಿಂದ ಅದನ್ನು ಕೂಡ ಕೇಳ್ತಾರೆ. ನಮಗೆ ಬೇಕಾಗುತ್ತೆ. ಆದರೆ ನಾವು ಅವ್ರಿಗೇನು ಪ್ರೆಷರ್ ಮಾಡ್ತಾ ಇಲ್ಲ. ಅವ್ರು ಸ್ವಇಚ್ಛೆಯಿಂದ ಘೋಷಣೆ ಮಾಡ್ಕೊಳ್ಳೋದೇ ಹೊರತು ನಾವು ಪ್ರೆಷರೈಸ್ ಮಾಡ್ತಾ ಇಲ್ಲ. ಆಗಲೇ ಹೈಕೋರ್ಟ್ ಆದೇಶ ಕೂಡ ಈ ಬಗ್ಗೆ ಇದೆ. ಅವರು ಸ್ವಇಚ್ಛೆಯಿಂದ ಯಾರ್ಯಾರು ಕೊಡ್ತಾರೋ ಅದನ್ನು ತೊಗೊಳ್ತಾರೆ, ಯಾರಿಲ್ಲ ತೊಗೊಳ್ಳೋದಿಲ್ಲ ಅಷ್ಟೇ. ಓವರಾಲ್ ಕರ್ನಾಟಕದ ಯಾವ ರೀತಿ ಇದೆ ಸರ್ ಸಮೀಕ್ಷೆ? ಆಯೋಗಕ್ಕೆ ತೃಪ್ತಿ ತಂದಿದೆಯಾ? ಅಂದರೆ ಈಗಿನ ಪ್ರೋಸೆಸ್ ಡೆಡ್ಲೈನಲ್ಲಿ ಮುಗಿಯುತ್ತೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಓವರಾಲ್
ಏನೇನು ಸಮೀಕ್ಷೆ ಆಗಿದೆ, ಆಯೋಗಿಗೆ ತೃಪ್ತಿ ಇದೆ. ಎಲ್ಲ ಕಡೆನೂ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬೆಂಗಳೂರು 80% ಮಾಡಿರೋದ್ರಿಂದ ಎಲ್ಲರೂ 90% ಮೇಲೆ ಹೋಗಿರ್ತಾರೆ. ದಟ್ ಈಸ್ ದ ಅದೇ ಉತ್ತಮ ಮಾನದಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮೋರ್ ದ್ಯಾನ್ 90% ನಮ್ಮಲ್ಲಿ ಸಮೀಕ್ಷೆ ಮುಗಿದಿದೆ, ಬೇರೆ ಕಡೆನೆಲ್ಲ ಮುಗಿದಿದೆ. ಹೌದು. ಡೆಡ್ಲೈನ್ ಎಲ್ಲ ಮುಗಿಯುತ್ತೆ. ಬಟ್ ಬೇರೆ ಕಡೆ ಸ್ಪಂದನೆ ಚೆನ್ನಾಗಿದೆಯಾ ಸರ್ ಈ ಗ್ರಾಮೀಣ ಭಾಗದಲ್ಲಿ? ಗ್ರಾಮೀಣ ಭಾಗದಲ್ಲಿ ಸ್ಪಂದನೆ ಉತ್ತಮವಾಗಿದೆ. ಯಾಕೆಂದರೆ ಗ್ರಾಮೀಣದಲ್ಲಿ ಸಾಮಾನ್ಯವಾಗಿ ಅವರು ಹೆಸಿಟೇಟ್ ಮಾಡೋದು ಎಲ್ಲನೂ ಮಾಹಿತಿ ಹೇಳೋದಕ್ಕೆ, ಒಂದು ಮಾಹಿತಿ ಹೇಳೋಕ್ಕೂ ಹೆಸಿಟೇಟ್ ಮಾಡೋದು, ಸಮಯನೂ ಕೊಡ್ತಾರೆ. ಈ ನಗರ ಭಾಗದಲ್ಲಿ ಅವ್ರಿಗೆ ಸಮಯನೂ ಇರೋದಿಲ್ಲ ಕೊಡೋದಕ್ಕೆ, ಮತ್ತು ಹೇಳೋದಕ್ಕೂ ಹೆಸಿಟೇಟ್ ಮಾಡ್ತಾರೆ. ಸಿಟಿ ಭಾಗದಲ್ಲಿ ಹೇಗೆ ಸರ್? ಈಗ 30% ಅಷ್ಟೇ ಇದಾಗಿರೋದ್ರಿಂದ ಯಾವ ರೀತಿ ಇದು ಮಾಡ್ತೀರಾ? ಇಲ್ಲ, ಟೈಮ್ ಇದೆ. ಇನ್ನು 30% ಆಗಿರೋದು ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು. ಇನ್ನೂ 3-4 ದಿನ ಇದೆ. ಆಮೇಲೆ ಆಯೋಗ ಒಂದು ತೀರ್ಮಾನ ತೊಗೊಳ್ತೀವಿ, ಅದನ್ನು ಹೇಗೆ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಸಿಟಿ ಭಾಗದಲ್ಲಿ ಯಾವತ್ತೂ GBA ಹಿಂದೆ BBMP ಅಂತ ಹೇಳ್ತಿದ್ದೋ, ಆ ಭಾಗದಲ್ಲಿ ಇನ್ನೂ ತೊಂದರೆ ಜಾಸ್ತಿ ಇರ್ತದೆ. ಬಟ್ ಬಹುಶಃ ಅವರು ಕೂಡ ಒಂದು ಆಶಾದಾಯಕ ಇದು, ಅವರು ಕೂಡ BBMP ಅವರು ಕೂಡ ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. GBA ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಏನಾದ್ರು ತೊಂದರೆ ಇದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಮತ್ತು ಬೇರೆ ವಿಧವಾದ ಆಕ್ಷನ್ ತಗೊಳ್ಳಿಕ್ಕೆ ನಾವು ಯೋಚನೆ ಮಾಡ್ತೀವಿ. ಫರ್ದರ್ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. 3-4 ದಿನ ಆದಮೇಲೆ ಯಾವ ರೀತಿ ಏನು ಮಾಡ್ತೀವಿ ಅಂತ ನಾನು ಸದ್ಯಕ್ಕೆ ಹೇಳೋಕ್ಕಾಗೋದಿಲ್ಲ. ಆಗದ್ರೆ ಈ ಬಗ್ಗೆ ತೀರ್ಮಾನ ತಗೊಳ್ಳಿ. ಕಾರ್ಯದರ್ಶಿ ಅವರು ಕೂಡ ಪತ್ರ ಬರೆದಿದ್ದಾರೆ, ಸಮಾಧಾನವಾಗಿಲ್ಲ ನಿಮ್ಮದು ಸಮೀಕ್ಷೆ. ಯಾಕಂದರೆ ಟಾರ್ಗೆಟ್ ಕೊಟ್ಟಿರುವಂಥದ್ದು 16 ಮನೆ, ಬಟ್ ಆಗ್ತಿರೋದು ಈಗ 6-7 ಮನೆ ಆಗ್ತಾ ಇದೆ ಅಂತ. ಇನ್ನೊಂದು ಕಡೆ ಗಣತಿದಾರರಿಗೆ ನೋಟಿಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ಮೇಲ್ವಿಚಾರಕರಿಗೆ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ. ನಾನು ಈ ಬಗ್ಗೆ ಹೇಳೋದಾದರೆ, ಈಗ ಏನಾಗಿದೆ ಅಂತಂದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈಗೆಲ್ಲ ದಸರಾ ರಜೆಗಳನ್ನು ಈಗಾಗಲೇ ಎಕ್ಸ್ಟೆಂಡ್ ಮಾಡಿದೆ. ಫರ್ದರ್ ಎಕ್ಸ್ಟೆಂಡ್ ಮಾಡೋದು ಕಷ್ಟ ಆಗ್ತದೆ. ಯಾಕೆಂದರೆ ಟೀಚರ್ಸ್ ಅವ್ರ ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ, ಆಡಳಿತಾತ್ಮಕ ದೃಷ್ಟಿಯಿಂದ ಸ್ವಲ್ಪ ಪ್ರೆಷರ್ ಆಗ್ತಾ ಇದ್ದಾರೆ, ಬೇಗ ಮುಗಿಸಿ ಅಂತೇಳಿ. ಅವ್ರು ಮುಗಿಸ್ಕೊಟ್ರೆ ಅವ್ರಿಗೂ ಒಳ್ಳೆಯದು, ಆಯೋಗಕ್ಕೆ ಒಳ್ಳೆಯದು, ಸರ್ಕಾರಕ್ಕೆ ಒಳ್ಳೆಯದು. ಆ ದೃಷ್ಟಿಯಿಂದ ಮುಖ್ಯ ಕಾರ್ಯ ಪತ್ರ ಬರೆದಿರ್ತಾರೆ. ಈಗ ಹಬ್ಬದ ರಜೆ ಕೇಳ್ತಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಾಗಿರುವ ಶಿಕ್ಷಕರು ಕೂಡ ಪತ್ರ ಬರೆದಿದ್ದಾರೆ ಸರ್, ರಜೆ ಕೊಡಬೇಕು ಮಹಿಳಾ ಸಿಬ್ಬಂದಿ. ಯಾರು ಬರೆದಿದ್ದಾರೆ? ನಾಗಲಕ್ಷ್ಮಿ ಚೌಧರಿ ಅವರು CMಗೆ ಕೂಡ ಪತ್ರ ಬರೆದಿದ್ದಾರೆ. ಅದು ನಮ್ಮ ಮಟ್ಟದಲ್ಲಿ ಕೇಳೋ ಪ್ರಶ್ನೆ ಅಲ್ಲ. ಯಾಕೆ ನಾನು ಇದಕ್ಕೆ ಉತ್ತರ ಕೊಡೋಕ್ಕಾಗತ್ತಿಲ್ಲ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಅವರು ಉತ್ತರ ಕೊಡಬೇಕಾಗತ್ತೆ, ಅಥವಾ ಅವ್ರೇನೋ ಕ್ರಮ ಸರ್ಕಾರದ ಮಟ್ಟದಲ್ಲಿ ಕ್ರಮ ತಗೋಬೇಕಾಗತ್ತೆ.